ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗಿನ ಮಕ್ಕಳಿಗೆ ಬಾಕ್ಸ್ಗೆ ಏನು ಮಾಡಿದ್ದೆ ಅಂತ ಹೇಳಿಬಿಟ್ಟು ಅದರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈಸಿಯಾಗಿ ಹಾಗೆ ಟೇಸ್ಟಿಯಾಗಿ ಮಕ್ಕಳು ಪಡೋ ಥರ ನಾವು ಮಾಡ್ಬೋದು. ಇದು ಬಂದ್ಬಿಟ್ಟು ಪನ್ನೀರು ಫ್ರೈಡ್ ರೈಸ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನೋಡಿ, ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನೆಲ್ಲ ಹಾಕ್ತೀನಿ, ಯಾವ ಥರ ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಇಲ್ಲಿ ಬಂದ್ಬಿಟ್ಟು ಒಂದು ಬಾಣಲೆ ತಗೊಂಡು ಅದರಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸಿನ್ಕಾಯಿ ಜೊತೆಗೆ ಒಂದು 2 ಲವಂಗ ಹಾಗೆ ಒಂದು ಇಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ. ಹಾಗೆ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿ ನಾನು ಸೇರಿಸ್ತಾ ಇದ್ದೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಕಲರು ಚೇಂಜ್ ಆಗೋವರೆಗೂ, ಅಂದರೆ ಸ್ವಲ್ಪ ಕಲರು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗಲೇ ನಮಗೆ ಚೆನ್ನಾಗಿರುತ್ತೆ. ಒಬ್ಬೊಬ್ರಿಗೆ ಹಸಿದಾಗೆ ಇದ್ರೂ ಚೆನ್ನಾಗಿರುತ್ತೆ, ಒಬ್ಬರಿಗೆ ಸ್ವಲ್ಪ ಫ್ರೈ ಆಗಬೇಕು, ಆ ಥರ ಇರುತ್ತಲ್ವ. ಮತ್ತು ಅದಾದಮೇಲೆ ಬೀನ್ಸು ಸ್ವಲ್ಪ ಹಾಕಿದೆ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಒಂದು ಸಣ್ಣ ಟೊಮೊಟೊ, ಅದನ್ನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಫ್ರೈಡ್ ರೈಸ್ ಅಂದ್ರೇ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಥರ ಮಾಡಿ ಅವ್ರಿಗೆ ಬಾಕ್ಸ್ಗೆ ಕೊಟ್ಟರೆ ಎಲ್ಲನೂ ಖಾಲಿ ಮಾಡಿಕೊಂಡು ಬರ್ತಾರೆ. ಹಾಗೆ ಇದು ಹೆಲ್ದಿಯಾಗೂ ಇರುತ್ತೆ. ನಾವು ತರಕಾರಿ ಎಲ್ಲನೂ ಈ ಥರ ಎಲ್ಲನೂ ಸೇರಿಸ್ತೀವಲ್ವ, ಹಾಗೆ ಕೊಟ್ಟರೆ ಅವರು ತಿನ್ನೋದಿಲ್ಲ. ಈ ಥರ ಮಾಡಿ ಕೊಟ್ಟರೆ ತಿಂತಾರೆ ಇಷ್ಟಪಟ್ಟು. ಮತ್ತು ಟೊಮೊಟೊ ಇದೆಲ್ಲನೂ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇವಾಗ ಕ್ಯಾಪ್ಸಿಕಮ್ಮನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಕ್ಯಾಪ್ಸಿಕಮ್ಮು ಈ ಥರ ಹಾಕಿರೋದ್ರಿಂದ ಅದು ಸ್ವಲ್ಪ ನೀರು ಥರ ಬಿಟ್ಕೊಳ್ಳುತ್ತೆ. ಆವಾಗ ನಾನು ಟೇಸ್ಟಿ ಸಾಲ್ಟ್ನ ಹಾಕ್ತೀನಿ. ಇಲ್ಲ ನಾವು ಎಣ್ಣೆಗೇನ ಹಾಕಿದ್ರೆ ಅದೊಂಥರ ಗಟ್ಟಿಯಾಗಿ ಸಿಡಿದು ಪಕ್ಕಕ್ಕೆಲ್ಲನೂ ಬರುತ್ತೆ. ಈ ಥರ ತೇವ ಇರೋ ಥರ ಹಾಕಿದ್ರೆ ಅದರಲ್ಲಿನೇ ಕರಗತ್ತೆ ಟೇಸ್ಟಿ ಸಾಲ್ಟ್ ಅನ್ನೋದು. ಇನ್ನು ಬೇರೆ ಇದಕ್ಕೆ ನೀರು ಹಾಕೋದು ಏನೂ ಇರೋದಿಲ್ವಲ್ಲ, ಅದಕ್ಕೋಸ್ಕರ ಅದು ಹಾಗೇ ಇರುತ್ತೆ. ಅದಕ್ಕೆ ನಾನು ಯಾವಾಗಲೂ ಈ ಟಿಪ್ನ ಫಾಲೋ ಮಾಡ್ತೀನಿ. ನಿಮ್ಗೆ ಯಾವ ಥರ ಅನಿಸುತ್ತೆ ಏನು ಅಂತ ನೀವು ನೋಡಿ. ಮತ್ತು ಕ್ಯಾಪ್ಸಿಕಮ್ಮು ಟೊಮೊಟೊ ಈ ಥರ ಎಲ್ಲ ತರಕಾರಿ ಎಲ್ಲನೂ ಸ್ವಲ್ಪ ಬೆಂದಿದ್ದಾದಮೇಲೆ ಇವಾಗ ಹಾಗೇ ನಾನು ಡೈರೆಕ್ಟಾಗಿ ಪನ್ನೀರನ್ನ ಈ ಥರ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ನಾನು ಸೇರಿಸಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರನೂ ಟ್ರೈ ಮಾಡಿ, ಅಂದರೆ ವಾಸನೆ ಏನು ಇಲ್ದಿರ ನೀಟಾಗಿ ಇದಕ್ಕೂ ಎಲ್ಲನೂ ಮಸಾಲೆ ಎಲ್ಲನೂ ಹಿಡಿಯತ್ತೆ, ಹಾಗೆ ಟೇಸ್ಟೂ ಚೆನ್ನಾಗಿ ಬರುತ್ತೆ. ಈ ಥರನೂ ಟ್ರೈ ಮಾಡಿ. ಇದು ಬಂದ್ಬಿಟ್ಟು ಪನ್ನೀರ್ ಆ್ಯಂಡ್ ಗೋಬಿ ಫ್ರೈಡ್ ರೈಸ್ ಆಗಿರುತ್ತೆ. ಮತ್ತು ಪನ್ನೀರನ್ನು ಸ್ವಲ್ಪ ಹೊತ್ತು ಕಲಸಿದ್ದಾದಮೇಲೆ ಪನ್ನೀರಲ್ಲೂ ಇರುತ್ತೆ, ಉಪ್ಪು ಎಲ್ಲನೂ ಹಾಕಿರ್ತಾರೆ. ಮತ್ತು ನಮಗೆ ಇವಾಗನೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಪನ್ನೀರ್ ಅನ್ನೋದು ಸ್ವಲ್ಪ ಹಿಡಿಯತ್ತಲ್ವ, ಅದಕ್ಕೆ ಕಲಸ್ಕೊತಾ ಇದ್ದೀನಿ. ಇಲ್ಲಿ ಬಂದ್ಬಿಟ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ನಿಂಬೆ ಹಣ್ಣಿನ ರಸನೂ ಸೇರಿಸ್ಕೋಬೋದು, ಸೋಯಾ ಸಾಸು ಈ ಥರ ಟೊಮೆಟೊ ಕೆಚಪ್ ಆ ಥರ ಎಲ್ಲನೂ. ನಾನು ಇವಾಗ ಇಷ್ಟು ಮಾಡ್ತಾಯಿದ್ದೀನಿ. ನೀವು ಇಷ್ಟು ಮಾಡಿದ್ರೇ ಸಾಕು, ಟೇಸ್ಟಿಯಾಗಿರುತ್ತೆ. ಇವಾಗ ಬಂದ್ಬಿಟ್ಟು ಗೋಬಿ ತರಿಸಿದ್ದೆ ಹಿಂದಿನ ದಿನ, ಅದು ಹಾಗೆ ಎತ್ತಿಟ್ಟಿದ್ದೆ. ಈ ಥರ ರೈಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಹಾಗೆ ಗೋಬಿನೂ ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ್ದಾದಮೇಲೆ ಇವಾಗ ಕ್ಯಾರೆಟು ಮತ್ತು ಕೊತ್ತಂಬರಿನೂ ಹಾಕಿ ಸ್ವಲ್ಪ ಹೊತ್ತು ಕಲಿಸ್ಕೊಂಡು ಇವಾಗ ಮೊದಲೇ ಮಾಡಿ ಇಟ್ಕೊಂಡಿದ್ದಂಥ ಬಿಡಿ ಬಿಡಿಯಾಗಿ ಇರೋವಂಥ ರೈಸ್ ನಾನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇನ್ನೂ ಸ್ಟವ್ ಆಫ್ ಮಾಡಿಲ್ಲ. ಇನ್ನು ಫ್ರೈಡ್ ರೈಸ್ ಅಂದ್ರೇ ರೈಸ್ ಹಾಕಿದ್ಮೇಲೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೇ ಅಲ್ವಾ ಅದು ಫ್ರೈಡ್ ರೈಸ್ ಥರ ನಮಗೆ ಬರೋದು ಟೇಸ್ಟು. ಇದಕ್ಕೆ ಹೇಳ್ದಲ್ವ, ನಿಂಬೆಹಣ್ಣಿನ ರಸನೂ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವಾಗ್ಲೂ ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲೂ ಮಾಡಿದ್ರೂ ನಮಗೆ ರೈಸ್ ಅನ್ನೋದು ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಮಕ್ಳಿಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿ ತಿಂತಾರೆ. ಹಾಗೆ ಬಾಕ್ಸ್ಗೆ ತೊಗೊಂಡೋದ್ರೆ ಅವ್ರ ಕ್ಲಾಸ್ಮೇಟ್ ಅವ್ರನ್ನೂ ಕೇಳಿ ಈಸ್ಕೊಂಡು ತಿಂತಾರೆ ಅಂತ ಹೇಳ್ತಾರೆ.
ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಇನ್ನು ನಾವು ಮುದ್ದೆ ಸಾಂಬಾರು ಮಾಡಬೇಕಲ್ವ, ಅದಕ್ಕೋಸ್ಕರ ಈ ನಡುವೆ ಎಲ್ಲ ಬೇಳೆ ಸಾಂಬಾರುಗಳಲ್ಲೇ ತರಕಾರಿ ಬೇರೆ ಆಗಿರ್ಬೋದು, ಬೇಳೆ ಸಾಂಬಾರು ಥರನೇ ಮಾಡ್ತಾಯಿದ್ದೆ ಅಲ್ವಾ. ತುಂಬ ದಿನ ಆಯಿತು ಬಸ್ಸಾಂಬಾರು ಮಾಡಿ, ಅದಕ್ಕೋಸ್ಕರ ಬಸ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಹೀರೆಕಾಯಿನ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹೆಸ್ರು ಕಾಳು ಹಾಕೋಣ ಅಂತ ಹೇಳ್ಬಿಟ್ಟು ಬೇಳೆ ಬದಲು ಹೆಸ್ರು ಕಾಳು ಹಾಕಿ ಈ ಥರ ಮಾಡೋಣ ಬಸ್ಸಾಂಬಾರು ಅಂತ ಹೇಳ್ಬಿಟ್ಟು ಇವಾಗ ಹೀರೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನು ತೊಳೆದು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ಹೆಸರು ಕಾಳು ಅಷ್ಟೇ ತೊಳೆದು ಕುಕ್ಕರ್ಗೆ ಹಾಕಿ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸೇರಿಸಿ ಅದನ್ನು ಒಂದು 2 ವಿಸಿಲ್ಸ್ ಬರೋ ಥರ ಕುಕ್ ಮಾಡ್ಕೋಬೇಕಾಗತ್ತೆ. ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿಟ್ಟು 2 ವಿಸಿಲ್ಸ್ ಬರೋ ಥರ ಕುಕ್ ಮಾಡಿಸ್ಕೊತೀನಿ. ಹಾಗೆ ಇನ್ನೊಂದು ಕಡೆ ಮುದ್ದೆಗೆ ಇಡ್ತೀನಿ. ಇನ್ನು ರೈಸು ಬೆಳಗ್ಗೆನೇ ಮಾಡಿದ್ದೆ ಅಲ್ವಾ, ಅದು ಹಾಗೆ ಇತ್ತು ನೋಡಿ. 2 ವಿಸಿಲ್ಸ್ ಬಂದಮೇಲೆ ಈ ಥರ ಆಗಿದೆ. ಇವಾಗ ಇದನ್ನು ಬಗ್ಸೋ ಇದರಲ್ಲಿ ಹಾಕಿ ನೀರು ಬೇರೆ ಪಲ್ಯ ಬೇರೆ ಮಾಡ್ಕೊಳ್ಳೋದು. ಇನ್ನು ಇವಾಗ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ನೋಡಿ, ಇಲ್ಲಿ ಬಂದ್ಬಿಟ್ಟು 2 ಟೊಮೊಟೊ ಕಟ್ ಮಾಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಒಂದು ಬಾಣಲೆಯಲ್ಲಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ 1 ಸ್ಪೂನಷ್ಟು ಸಾಸಿವೆ ಹಾಕ್ತೀನಿ. ಮತ್ತು 1 ಸ್ಪೂನಷ್ಟು ಕರಿಮೆಣಸು, 1 ಸ್ಪೂನಷ್ಟು ಜೀರಿಗೆನ ಹಾಕಿ ಹುರಿದ್ಕೊತೀನಿ. ಅದು ಹುರ್ಕೊಂಡಿದ್ದಾದಮೇಲೆ ನಾವು ಮೊದಲೇ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನೂ ಸೇರಿಸಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆವಾಗೇ ನಮಗೆ ಸಾಂಬಾರು ಅನ್ನೋದು ಟೇಸ್ಟಿಯಾಗಿ ಬರುತ್ತೆ. ಇವಾಗ ಸಾಸಿವೆ ಮತ್ತು ಜೀರಿಗೆ, ಮೆಣಸು ಈ ಥರ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀವಲ್ಲ, ಅದು ಹಾಕ್ಕೊಂಡ್ರೂ ಸಾಂಬಾರಿಗೆ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಯಾಕಂದರೆ ತರಕಾರಿ ಸಾಂಬಾರು ಪೌಡರನ್ನು ಹಾಕ್ತೀವಿ, ಆದ್ರೂ ಅದ್ರ ಜೊತೆಗೆ ಇದನ್ನು ಹಾಕಿದ್ರೆ ಇನ್ನಷ್ಟು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ಬೆಳ್ಳುಳ್ಳಿನೂ ಅಷ್ಟೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಎಲ್ಲನೂ ಹೋಗೋ ಥರ. ಇವೆಲ್ಲನೂ ಚೆನ್ನಾಗಿ ಆಯಿಲಲ್ಲಿ ಸಿಡಿದ್ರೇ ನಮಗೆ ಸಾಂಬಾರು ಟೇಸ್ಟ್ ಅನ್ನೋದು ಬರೋದು. ಈರುಳ್ಳಿ ಅಂದರೆ ಜೀರಿಗೆ, ಮೆಣಸು, ಸಾಸಿವೆ ಎಲ್ಲನೂ ಮತ್ತು ಬೆಳ್ಳುಳ್ಳಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇವಾಗ ಬಂದ್ಬಿಟ್ಟು ಈರುಳ್ಳಿ ಹಾಕಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ಈ ಥರ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಇವಾಗ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಟೊಮೊಟೊನೂ ಸೇರಿಸ್ತೀನಿ. ಅದೂ ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಇದೇ ಹೇಳ್ತಾಯಿದ್ದೀನಿ ಅಂತ ಎಲ್ಲ ಅಂದ್ಕೋಬೇಡಿ. ಎಲ್ಲರೂ ಮಾಡ್ತಾರೆ ಬಸ್ಸಾಂಬಾರು ಅನ್ನೋದು, ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅಂದರೆ ನಮ್ಮ ಕಡೆ ಹೇಗೆ ಅಂದರೆ ಬಸ್ಸಾಂಬಾರು ಅಂತಾರೆ, ಉಪ್ಪು ನೀರು ಅಂತಾರೆ, ಬಗ್ಸೋ ಸಾರು ಅಂತಾರೆ, ಆ ಥರ ಎಲ್ಲನೂ ಅದನ್ನು ಎಲ್ಲನೂ ಇದನ್ನೇ ಈ ಥರ ಮಾಡೋದನ್ನೇ ಅನ್ನೋದು. ಇವಾಗ ಟೊಮೊಟೊವನ್ನು ಅಷ್ಟೇ ಚೆನ್ನಾಗಿ ಬೆಂದಿದೆ. ಅದರ ಜೊತೆಗೆ ನಾವು ಹುಣಸೆ ಹಣ್ಣು ಹಾಕಿ ಮತ್ತು ಕೊತ್ತಂಬರಿನೂ ಹಾಕಿ ಅದನ್ನು ಅಷ್ಟೇ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ನು ಅದೆಲ್ಲ ಆಗಿದ್ದಾದಮೇಲೆ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೀವು ಗ್ರೈಂಡರಲ್ಲ, ವರ್ಲ್ಡ್ ಕಲ್ಲರ್ ರುಬ್ಬೋದು, ಏನಾದರೂ ಮಾಡ್ಕೋಬೋದು. ನಾವಿವಾಗ ಫ್ರೈ ಮಾಡಿದ್ದೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ತರಕಾರಿ ಸಾಂಬಾರು ಪೌಡರನ್ನು 2 ಸ್ಪೂನಷ್ಟು ತರಕಾರಿ ಸಾಂಬಾರು ಪೌಡರನ್ನು ಹಾಕ್ತಾಯಿದ್ದೀನಿ. ಹಾಗೆ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರನ ನೋಡಿಕೊಂಡು 1 ಸ್ಪೂನ್ ಖಾರ ಮತ್ತು ಅದರ ಜೊತೆಗೆ ಕಡಲೆಪಪ್ಪು ಮತ್ತು ನಾವು ಮೊದಲೇ ಕುದಿಸಿ ಇಟ್ಕೊಂಡಿದ್ವಲ್ಲ ಹೀರೆಕಾಯಿ, ಹೆಸರು ಕಾಳು, ಅದನ್ನು ಸೇರಿಸ್ತಾ ಇದ್ದೀನಿ. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಕೊಬ್ಬರಿನೂ ಹಾಕ್ಕೊಂಡು ಈ ಥರ ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಒಂದು ಬೌಲಲ್ಲಿ ನಾನು ಎಣ್ಣೆನ ಹಾಕಿ ಸಾಸಿವೆ ಸಿಡಿದ ಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ ನಾವು ಸ್ಟೀಲ್ ಬೌಲ್ಗನ ಏನಾದರೂ ತೊಗೊಂಡ್ರೆ ನೋಡಿ ಈ ಥರ ಆಡ ಎಲ್ಲ ಕಪ್ಪಾಗಿಬಿಡುತ್ತೆ. ಅದಕ್ಕೇ ಸ್ಟೀಲ್ ಬೌಲು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ.
ಇನ್ನು ಇಲ್ಲಿ ಒಗ್ಗರಣೆ ಎಲ್ಲನೂ ಈರುಳ್ಳಿ ಎಲ್ಲನೂ ಬೆಂದಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನಾನು ಒಗ್ಗರಣೆಗೇ ಕೊತ್ತಂಬರಿನೂ ಹಾಕ್ಕೊಂಡಿದ್ದೀನಿ. ಅದೂ ಅಷ್ಟೇ ಫ್ಲೇವರ್ ಇನ್ನಷ್ಟು ಜಾಸ್ತಿ ಆಗುತ್ತೆ. ಹಾಗೆ ನಾವು ಕರಿಬೇವು ಹಾಕ್ಕೋಬೇಕಾಗತ್ತೆ. ನಾನು ಕರಿಬೇವು ಹಾಕಲಿಲ್ಲ, ಕೆಳಗಡೆಗೆ ಹೋಗಿ ತೊಗೊಂಬರ್ಬೇಕಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಅದೆಲ್ಲ ಆಗಿದ್ದಾದಮೇಲೆ ನಾವು ಮೊದಲೇ ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನ ಹಾಕ್ಕೋಬೇಕು. ನೀರಂದರೆ ನಾವು ಬಗ್ಸಿದ್ದೀವಲ್ಲ ತರಕಾರಿನ ಕುದಿಸಿ, ಅದೇ ನೀರನ್ನೇ ಸೇರಿಸ್ಕೊಂಡು ಮತ್ತು ಇನ್ನಷ್ಟು ನೀರನ್ನ ಹಾಕ್ಕೋಬೇಕು. ಅದು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಇನ್ನೊಂದು ಕಡೆ ನಾನು ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು, ಅಂದರೆ ಹೀರೆಕಾಯಿ, ಹೆಸ್ರು ಕಾಳು, ಅದಕ್ಕೂ ಅಷ್ಟೇ ಈ ಥರ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಅದನ್ನು ಅಷ್ಟೇ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಮತ್ತು ಖಾರಕ್ಕೆ ಅಂತ ಒಣಮೆಣ್ಸಿನ್ಕಾಯಿ ಆಗಲಿ ಹಸಿರು ಮೆಣಸಿನ್ಕಾಯಿ ಆಗಲಿ ಹಾಕ್ಕೋಬೋದು. ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಅದನ್ನು ಅಷ್ಟೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಮೊದಲೇ ಈ ಥರ ಕುದಿಸಿ ಇಟ್ಟಿರ್ತೀವಲ್ಲ ಅದನ್ನು ಹಾಕಿ ಈ ಥರ ಚೆನ್ನಾಗಿ ತಿರ್ಸ್ಕೋಬೇಕು. ಇದರ ಜೊತೆಗೆ ನಾವು ಹಸಿ ಕೊಬ್ಬರಿ ಹಾಕ್ಕೋಬೋದು, ತುರಿದು ಹಸಿ ಕೊಬ್ಬರಿನೂ ಚೆಲ್ಕೋಬೋದು. ಇದ್ರ ಎಂಡಿಂಗಲ್ಲಿ ಕೊತ್ತಂಬರಿನೂ ಹಾಕಬೇಕು. ಮತ್ತು ಪುಡಿ ಇರುತ್ತಲ್ಲ, ಕಡಲೆ ಪಪ್ಪು, ಕಡಲೆ ಬೀಜ, ಆ ಪುಡಿನೂ ಹಾಕ್ಕೋಬೋದು. ಇದಾಗಿರುತ್ತೆ ಫ್ರೆಂಡ್ಸ್ ಬಸ್ಸಾರು ನಾನು ಮಾಡೋ ಅಂಥದ್ದು. ಇನ್ನು ಅದೆಲ್ಲ ಆಯಿತು, ಎಲ್ಲನೂ ತಿಂದು ಅವರು ಎಲ್ಲನೂ ಹೋದ್ರು. ಇನ್ನು ನಾನು ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಸ್ಟಿಚ್ಚಿಂಗು. ಇನ್ನು ಎಲ್ಲರೂ ಅರ್ಜೆಂಟಾಗಿ ಸಾಯಂಕಾಲ ಬರ್ತೀವಿ, ಬೆಳಗ್ಗೆ ಬರ್ತೀವಿ ಅಂತ ಎಲ್ಲ ಹೇಳ್ತಾಯಿದ್ರು. ಸರಿ ಅಂತೇಳ್ಬಿಟ್ಟು ನಾನು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಅಂತೇಳಿ ಬಂದಿದ್ದೀನಿ. ಇದೊಂದು ನೋಡಿ ಎಲ್ಲ ಪ್ಲೈನೇ ಪಾಟ್ ನೆಕ್ ಇಟ್ಟಿದ್ದೀನಿ, ಒಂದು ಲೇಸ್ ಕೊಟ್ಟಿದ್ದೀನಿ, ಹಾಗೆ ಮತ್ತು ಸ್ಲೀವ್ಸ್ಗೆ ಈ ಥರ ಫ್ರಿಲ್ಸ್ ಥರ ಇಟ್ಟಿದ್ದೀನಿ ಎಂಡಿಂಗಲ್ಲಿ. ಅವ್ರು ಇದೇ ಥರನೇ ಹೇಳಿದ್ದು, ಪ್ಲೈನಲ್ಲೇ ಈ ಥರ ಹೊಲಿಬೇಕು ಅಂತ. ಅದಕ್ಕೆ ನಾನು ಈ ಥರ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸ್ಗೆ ಮಾತ್ರ ಈ ಥರ ಡಿಸೈನ್ ಕೊಟ್ಟಿದ್ದೀನಿ. ಇನ್ನು ಅದ್ರ ಜೊತೆಗೆ ಇದು ಹೊಲ್ದ ಮೇಲೆ ಇನ್ನೂ ಒಂದು ಬ್ಲೌಸನ್ನು ಹೊಲ್ದಿದ್ದೆ. ಈ ಹಿಂದಿನ ನೈಟು ಕಟ್ ಮಾಡಿದ್ದೆಲ್ಲ ನಿಮಗೆ ತೋರಿಸ್ದೆ ಅಲ್ವಾ, ಅದೇ ಬ್ಲೌಸಸ್ಸೇ ಇವಾಗ ಬೆಳಗ್ಗೆ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಇನ್ನು ಆದಷ್ಟು ಇವತ್ತು ಸಾಯಂಕಾಲಕ್ಕೇ ಈ ಹಿಂದಿನ ದಿನ ಕಟ್ ಮಾಡಿದ್ದ ಬ್ಲೌಸಸ್ ಎಲ್ಲನೂ ಸ್ಟಿಚ್ ಮಾಡಿ ರೆಡಿ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದೊಂದು ಪ್ಲೈನ್ ಬ್ಲೌಸು ಇದು, ಮತ್ತು ಈ ಹಿಂದೆ ತೋರಿಸಿದ್ದು ಬ್ಲೌಸ್ನ ನಾನು ಸ್ಟಿಚ್ ಮಾಡಿದಂಥದ್ದು. ಇದೇ ರೀತಿ ಇರುತ್ತೆ ಫ್ರೆಂಡ್ಸ್, ನನ್ನ ಡೈಲಿ ರೊಟೀನ್ ವ್ಲಾಗು ಎಲ್ಲನೂ ಇದೇ ರೀತಿ ಇರುತ್ತೆ. ನನ್ನ ವಿಡಿಯೋಸ್ಗಳಲ್ಲಿನೂ ನಾನು ಇದನ್ನೇ ಶೇರ್ ಮಾಡ್ಕೋಬೇಕಾಗತ್ತೆ. ಇನ್ನು ನನ್ನ ಲೈಫ್ ಸ್ಟೈಲ್ ಯಾವ ಥರ ಇರುತ್ತೆ, ನಾನು ಏನೆಲ್ಲ ಮಾಡ್ತೀನಿ, ಏನು ಹೇಗೆ ಅಂತೇಳ್ಬಿಟ್ಟು. ನೆಕ್ಸ್ಟು ಇದು ಡೇ ಅಲ್ಲೆಲ್ಲ ಆಗೋಗಿದ್ದಾದಮೇಲೆ ಇದು ಬಂದ್ಬಿಟ್ಟು ನೈಟ್ ಆಗಿರುತ್ತೆ. ಇನ್ನು ಮತ್ತೆ ಸಾಯಂಕಾಲ ಮಕ್ಕಳೆಲ್ಲ ಬಂದಿರ್ತಾರೆ. ಮಧ್ಯದಲ್ಲಿ ಐಬ್ರೋಗೆ ಅದೆಲ್ಲನೂ ಏನೂ ನಾನು ತೋರಿಸ್ಲಿಲ್ಲ. ಮಕ್ಕಳಿಗೆ ಎಲ್ಲನೂ ಬಂದಮೇಲೆ ಅವ್ರಿಗೆ ಅಡುಗೆ ಅದು ಇದು, ಮತ್ತು ಬಸ್ಸಾಂಬಾರು ಮಾಡಿದ್ದೆ ಅಲ್ವಾ, ಅದಕ್ಕೇ ರೈಸ್ ಮಾಡಿದ್ದೆ ಮತ್ತು ಪಲ್ಯನೂ ಅದೇ ಇತ್ತು. ಅದರ ಜೊತೆಗೆ ಕಡಲೆ ಬೀಜ ಸ್ವಲ್ಪ ಹುರಿದು ಇಟ್ಟು ಮುದ್ದೆ ರೈಸು ಮಾಡಿ ಅದೆಲ್ಲನೂ ಆಗಿತ್ತು. ಅದೆಲ್ಲ ತಿಂದು ಬಂದು ಇದು ನೈಟ್ ಆಗಿರುತ್ತೆ. ನೈಟು ಒಂದು 11:30 ಆ ಥರ. ಅಲ್ಲಿ ಬಂದ್ಬಿಟ್ಟು ಇವುಗಳನ್ನ ಬೆಳಗ್ಗೆಯಿಂದ ಸ್ಟಿಚ್ ಮಾಡಬೇಕು ಅಂತ ಹೇಳ್ದಲ್ವ, ಈ ಹಿಂದಿನ ದಿನ ಕಟ್ ಮಾಡಿದಂಥದ್ದು ಅವುಗಳನ್ನ ಎಲ್ಲನೂ ಆಲ್ಮೋಸ್ಟ್ ಸ್ಟಿಚ್ ಮಾಡಿಬಿಟ್ಟೆ ಎಲ್ಲವನ್ನೂ. ಇನ್ನು ಅವ್ರೂ ಬರ್ತಾರೆ ಅಲ್ವಾ, ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಒಂದು ಡಿಸೈನ್ ಬ್ಲೌಸು, ಇನ್ನೊಂದು ಈ ಥರ ಪಾಟ್ ನೆಕ್ಕು ಪ್ಲೈನಾಗೆ ಹೊಲ್ದಿದ್ದು, ಇನ್ನೊಂದು ಬ್ಲೌಸ್ ಇದ್ದೋಗಿದೆ. ಇನ್ನು ನೆಕ್ಸ್ಟ್ ಡೇ ಬರ್ತೀನಿ ಅಂತ ಹೇಳಿದ್ರಲ್ವ, ಅದನ್ನು ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಸ್ಟಿಚ್ ಮಾಡಿಬಿಡೋಣ. ಮತ್ತು ಅವ್ರು ಬರೋಷ್ಟರೊಳಗೆ ಸರಿ ಹೋಗುತ್ತೆ. ಸಾಯಂಕಾಲ ಬರ್ತೀವಿ ಅಂತ ಹೇಳಿದರು. ಇದು ಬಂದ್ಬಿಟ್ಟು ಗುರುವಾರ ನೈಟ್ ಆಗಿರುತ್ತೆ. ಫ್ರೈಡೇ ಬರ್ತೀವಿ ಅಂತ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಫಾಲ್ಸ್ ಹೊಲಿದು ಇದೇ ಥರ ಆಗ್ತಾಯಿದೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ. ಇದಾಗಿರುತ್ತೆ ಫ್ರೆಂಡ್ಸ್ ನನ್ನ ಡೈಲಿ ರೊಟೀನ್ ವ್ಲಾಗು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ.